ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಸಾಲೆ ರಾಗಿ ರೊಟ್ಟಿನ ಮಾಡ್ತಿದ್ದೇನೆ. ಇದಂತೂ ತುಂಬಾ ಈಸಿ ಕೂಡ ಮತ್ತು ತುಂಬಾ ರುಚಿಯಾಗಿರುತ್ತೆ. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಮಕ್ಕಳೆಲ್ಲ ತರಕಾರಿ ಎಲ್ಲ ತಿನ್ನೋದಿಲ್ಲ ನೋಡಿ, ಅವ್ರಿಗೆ ಈ ರೀತಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ದೊಡ್ಡ ಕಪ್ಪಿಂದ 1 ಕಪ್ ಅಷ್ಟು ಇಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೇನೆ ನಾನಿಲ್ಲಿ 1 ಕಪ್ ಅಷ್ಟು ತುರಿದಿರುವ ಸೌತೆಕಾಯನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೇನೆ ನಾನು 1 ಕಪ್ ಅಷ್ಟು ತುರಿದಿರುವ ಕ್ಯಾರೆಟನ್ನು ಕೂಡ ಹಾಕ್ಕೊಂಡಿದ್ದೇನೆ. ಒಂದು ಈರುಳ್ಳಿನ ಸಣ್ಣಕ್ಕೆ ತುರಿದುಕೊಂಡಿದ್ದೇನೆ. ನೀವು ಸಣ್ಣಕ್ಕೆ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಇದಕ್ಕೊಂದು 1/4 ಕಪ್ ಅಷ್ಟು ನಾನಿಲ್ಲಿ ಬೀಟ್ರೂಟನ್ನು ಹಾಕ್ಕೊಂಡಿದ್ದೇನೆ ತುರಿದ್ಬಿಟ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಸಣ್ಣಗೆ ಕಟ್ ಮಾಡಿ. ನಿಮಗೆ ಬೀಟ್ರೂಟ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಇಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೇನೆ. 1/4 ಟೀ ಸ್ಪೂನ್ ಅಷ್ಟು ಇಲ್ಲಿ ಜೀರಿಗೆನ ಹಾಕ್ಕೊಂಡಿದ್ದೇನೆ. ಇದಕ್ಕೇ ಒಂದು 1/4 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಓಂ ಕಾಳನ್ನು ಹಾಕ್ಕೊಳ್ತಿದ್ದೇನೆ, ಅಜ್ವಾಯಿನ್. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹುರಿದ್ಬಿಟ್ಟು ಇಲ್ಲಿ ಹಾಕ್ಕೊಳ್ತಿದ್ದೇನೆ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಎಳ್ಳನ್ನು ಹಾಕೋದ್ರಿಂದ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇದನ್ನು ಒಮ್ಮೆ ನೀರು ಹಾಕುವ ಮೊದಲೇ ಒಮ್ಮೆ ಚೆನ್ನಾಗಿ ಹಿಟ್ಟಿನೊಟ್ಟಿಗೆ ಈ ನಾವೇನು ತುರಿದಿರುವ ಎಲ್ಲ ಹಾಕ್ಕೊಂಡಿದ್ದೇವಲ್ಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ತರಕಾರಿಯೊಟ್ಟಿಗೆಲ್ಲ ಇದರಲ್ಲೇ ನೀರು ಬಿಡುತ್ತೆ, ಕ್ಯಾರೆಟ್ ಮತ್ತು ಸೌತೆಕಾಯಿ ಎಲ್ಲ ಹಾಕ್ಕೊಂಡಿದ್ದೇವಲ್ಲ, ಸೊ ಅದರಿಂದ ನೀರು ಬಿಡುತ್ತೆ. ನೀವು ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಆದ ನಂತರ ನಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಮಾತ್ರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡಿ ಇವಾಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನು ಪಕ್ಕಕ್ಕಿಡೋಣ. ಅಷ್ಟರ ತನಕ ಒಂದು ಕಡಲೆ ಬೀಜದ್ದು ಚಟ್ನಿ ಮಾಡ್ಕೊಂಡು ಬರೋಣ. ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ಹಂಚಿನ ಮೇಲೆ ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ತಿದ್ದೇನೆ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನಾನಿಲ್ಲಿ ನೆಲಕಡಲೆ ಅಥವಾ ಕಡಲೆ ಬೀಜ ಏನು ಬೇಕಿದ್ರೂ ಹೇಳ್ಬೋದು ನೀವು, ಶೇಂಗಾ ಅಂತ ಹೇಳ್ತಾರಲ್ವ, ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ. ಇದು ಇವಾಗ ಫ್ರೈ ಆಗಿದೆ. ಇದನ್ನು ನಾನಿಲ್ಲಿ ತಣ್ಣಗಾಗೋಕ್ಕೆ ಬಿಡ್ತೇನೆ. ಇವಾಗ ತಣ್ಣಗಾಗಿದೆ. ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಮೊದಲೇ ಹುರಿದಿರುವ ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೇನೆ, ಹಸಿಮೆಣಸು, ಮತ್ತು ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ಹುರಿದಿರುವ ಕಡಲೆ ಬೀಜನ ಹಾಕ್ಕೊಳ್ತಿದ್ದೇನೆ. ನೀವು ಬೇಕಿದ್ರೆ ಸಿಪ್ಪೆ ತೆಗೆದು ಕೂಡ ಹಾಕ್ಕೊಳ್ಬೋದು, ಹಾಗೆ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಳ್ತಿದ್ದೇನೆ. ಇವಾಗ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಎಷ್ಟು ಬೇಕು ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದು ತುಂಬ ನೀರಾಗಿ ಮಾಡ್ಕೊಳ್ಬೇಡಿ, ಸ್ವಲ್ಪ ಗಟ್ಟಿಯಾಗಿದ್ರೇ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಇವಾಗ ಈ ಹದಕ್ಕೆ ಇಟ್ಟಿದ್ದೇನೆ ಚಟ್ನಿನ. ನೋಡಿ ನಿಮಗೆ ತೋರಿಸ್ತಿದ್ದೀನಿ. ಇದು ತುಂಬ ನೈಸಾಗಿ ಏನು ಗ್ರೈಂಡ್ ಮಾಡ್ಕೊಂಡಿಲ್ಲ, ನಾನಿಲ್ಲಿ ಒಂದು ಮೀಡಿಯಮ್ ಹದಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇವಾಗ ನಾನಿಲ್ಲಿ ಒಂದು ಬಾಳೆ ಎಲೆನ ತೊಗೊಂಡಿದ್ದೇನೆ. ನಾವು ಕಲಸಿಟ್ಟಿರುವ ಹಿಟ್ಟನ್ನು ಒಂದು ಉಂಡೆ ರೀತಿಯಾಗಿ ತೊಗೊಂಡಿದ್ದೇನೆ. ನಮಗೆ ಎಷ್ಟು ಬೇಕು ನೋಡಿ ಅಷ್ಟು. ಬಾಳೆ ಎಲೆ ಮೇಲೆ ನೀವು ಎಣ್ಣೆನಾದರೂ ಹಚ್ಬೋದು ಅಥವಾ ನೀರನ್ನಾದರೂ ಹಚ್ಬೋದು. ಹಚ್ಚಿಬಿಟ್ಟು ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ತಟ್ಕೊಂಡ್ರೆ ಆಯಿತು. ಇದು ತುಂಬ ಈಸಿಯಾಗಿದೆ, ಏನು ಎಲ್ಲಿ ಕಿತ್ತೋಗೋದಿಲ್ಲ, ಈಸಿಯಾಗಿ ಬರುತ್ತೆ. ಬಾಳೆ ಎಲೆ ಇಲ್ಲದಿದ್ದರೆ ಒಂದು ಟವಲ್ ರೀತಿಯಾದರೂ ತಗೊಳ್ಳಿ, ಒಂದು ಬಟ್ಟೆಯನ್ನು ಹಸಿ ಮಾಡಿಬಿಟ್ಟು ಆ ಬಟ್ಟೆ ಮೇಲೆ ನೀವು ತಟ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಬಟರ್ ಪೇಪರ್ ಸಿಗುತ್ತಲ್ವ, ಅದ್ರ ಮೇಲೆ ಆದರೂ ತಟ್ಬಿಟ್ಟು ಹಾಕ್ಕೊಳ್ಬೋದು. ಇವಾಗ ನೋಡಿ ನಾನಿಲ್ಲಿ ಒಂದು ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಕಾವಲಿ ಬಿಸಿಯಾಗಿದೆ. ಅದರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಈ ತಟ್ಟಿರುವ ಬಾಳೆ ಎಲೆ ಸಮೇತನೇ ಹೀಗೆ ಮೇಲ್ಗಡೆ ಹಾಕ್ಕೊಳ್ಬೇಕು. ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಪ್ರೆಸ್ ಮಾಡಿ. ತಕ್ಷಣ ನೀವು ಬಾಳೆ ಎಲೆನ ತೆಗಿಬೇಡಿ, ಆವಾಗ ಕಿತ್ತೋಗುತ್ತೆ, ಹರಿದೋಗುತ್ತೆ, ನಮ್ಮ ರೊಟ್ಟಿ ಚೆನ್ನಾಗಿ ಬರುವುದಿಲ್ಲ. ಸ್ವಲ್ಪ ಹೊತ್ತಾದ ನಂತರ ಆ ಬಾಳೆ ಎಲೆ ಬಿಟ್ಟರು, ರೊಟ್ಟಿ ಬಿಟ್ಟು ಬಾಳೆ ಎಲೆ ಬರುತ್ತೆ, ಆವಾಗ ತೆಗೆದ್ರೆ ಆಯಿತು. ಒಂದು ಸೈಡ್ ಬೆಂದ ನಂತರ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕಿಬಿಟ್ಟು ತಿರುಗಿಸಿ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ರೊಟ್ಟಿ. ಎಣ್ಣೆ ವೆಯ್ಟ್ ಲಾಸ್ ಎಲ್ಲ ಮಾಡೋರಿಗೆ ಆದರೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನೀವು ಲಂಚಲ್ಲಿ ಆದರೂ ತಗೊಳ್ಬೋದು, ಬ್ರೇಕ್ಫಾಸ್ಟಲ್ಲಿ ಆದರೂ ತಗೊಳ್ಬೋದು, ಡಿನ್ನರಲ್ಲಿ ಆದರೂ ಕೂಡ ತಗೊಳ್ಬೋದು. ಈ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಆದರೆ ಎಣ್ಣೆನ ನೀವು ಇಲ್ಲಿ ಸ್ಕಿಪ್ ಮಾಡಬೇಕಾಗುತ್ತೆ. ನೀವು ಹಾಗೆ ಬೇಯಿಸ್ಕೊಳ್ಳಿ, ಎಣ್ಣೆ ಹಾಕದೇನೆ. ಮೇಲ್ಗಡೆ ಬೇಕಿದ್ರೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿನ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ ಅದೇ ರೀತಿ ನಿಮ್ಗೆ ಇನ್ನೊಂದು ರೊಟ್ಟಿನ ತಟ್ಬಿಟ್ಟು ನಿಮಗೆ ತೋರಿಸ್ತಿದ್ದೇನೆ. ಏನಿಲ್ಲ, ಇದು ತುಂಬ ಈಸಿಯಾಗಿದೆ. ನಾನು ತುಂಬ ಗಟ್ಟಿಯಾಗಿ ಏನು ಹಿಟ್ಟು ಕಲಿಸ್ಕೊಂಡಿಲ್ಲ. ಇಲ್ಲಿ ಮೀಡಿಯಮ್
ಅದಕ್ಕೆ ಕಲಿಸ್ಕೊಂಡಿದ್ದೇನೆ ಸಾಫ್ಟಾಗಿ ಹಿಟ್ಟನ್ನು. ಆವಾಗ ನಮಗೆ ತಟ್ಟಲಿಕ್ಕೆ ಈಸಿ ಆಗುತ್ತೆ. ನೋಡಿ ಅದೇ ರೀತಿ ನಾನು ಕಾವಲಿನ ಬಿಸಿ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಈ ರೊಟ್ಟಿ ತಟ್ಟಿರೋದನ್ನು ಬಾಳೆ ಎಲೆ ಸಮೇತನೇ ಹಾಕ್ಕೊಂಡಿದ್ದೇನೆ. ಯಾಕೆ ಹೇಳಿದರೆ ಬಾಳೆ ಎಲೆಯಿಂದ ನಮಗೆ ತೆಗಿಲಿಕ್ಕಾಗೋದಿಲ್ಲ ರೊಟ್ಟಿನ. ಅದಕ್ಕೆ ಬಾಳೆ ಎಲೆ ಸಮೇತನ ಹಾಕ್ಕೊಂಡ್ರೆ ಈಸಿಯಾಗಿ ಸ್ವಲ್ಪ ಹೊತ್ತಾಗೋ ಆದ ನಂತರ ಈಸಿಯಾಗಿ ಬಾಳೆ ಎಲೆ ಬಿಟ್ಟು ಬರುತ್ತೆ. ನೋಡಿ ಒಂದು ಸೈಡ್ ಬೆಂದ ನಂತರ ರೊಟ್ಟಿನ ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ತಿರುಗಿಸಿ ಇನ್ನೊಂದು ಸೈಡ್ ಕೂಡ ಹಾಕ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡೂ ಸೈಡ್ ಕೂಡ. ರುಚಿಯಾಗಿರುವ ನಮ್ಮ ರಾಗಿ ರೊಟ್ಟಿ, ಮಸಾಲೆ ರಾಗಿ ರೊಟ್ಟಿ ರೆಡಿಯಾಗಿರುತ್ತೆ. ಇದು ನಮಗೆ ಬೆಳಿಗ್ಗೆ ತಿಂಡಿಗೆ ಕೂಡ ಆಗ್ಬೋದು ಅಥವಾ ರಾತ್ರಿ ಊಟಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಡಿನ್ನರ್ ರೀತಿಯಾಗಿ. ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ಕೂಡ. ನೋಡಿ ಇವಾಗ ರೆಡಿಯಾಗಿದೆ ರೊಟ್ಟಿ. ಸ್ವಲ್ಪ ಮೇಲ್ಗಡೆ ತುಪ್ಪನ ಹಚ್ಚಿದ್ದೇನೆ. ನೋಡಿ ಈ ರೀತಿ ಮುಷ್ಟಿ ಮಾಡಿದರೂ ಕೂಡ ಎಲ್ಲೂ ಕಟ್ಟಾಗ್ತಿಲ್ಲ. ಸಾಫ್ಟಾಗಿರುವ ಮಸಾಲೆ ರಾಗಿ ರೊಟ್ಟಿ ರೆಡಿಯಾಗಿದೆ. ನೋಡಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಕಡಲೆ ಬೀಜದ ಚಟ್ನಿ ಒಟ್ಟಿಗೆ ತಿಂತಾಯಿದ್ರೆ ವಾವ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ನೀವು ಕೂಡ ಈ ರೀತಿ ಚಟ್ನಿ ಮತ್ತು ಈ ರೀತಿ ಮಸಾಲೆ ರಾಗಿ ರೊಟ್ಟಿನ ಮಾಡಿ ನೋಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಸಿಗೋಣ ಇನ್ನೂ ಒಂದು ಒಳ್ಳೆಯ ರೆಸಿಪಿಯೊಟ್ಟಿಗೆ.